ವಾಲ್ಮೀಕಿ ಹಗರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಸಂಜೆಯೊಳಗೆ ನಾಗೇಂದ್ರ ರಾಜೀನಾಮೆ ಕೊಡುವುದು ಬಹುತೇಕ ಫಿಕ್ಸ್ ಅಂತೆ. ವಿಪಕ್ಷಗಳು ಸದನದಲ್ಲಿಂದ ಹಿಡಿದು ಸದನದ ಹೊರಭಾಗದಲ್ಲೂ ಕೂಡ ವಿಧಾನಸೌಧದ ಒಳಗೂ ಹೊರಗೂ ಕೂಡ ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದ್ರು. ಈಗ ವಿಪಕ್ಷಗಳ ಹೋರಾಟಕ್ಕೆ ಸಚಿವ ನಾಗೇಂದ್ರ ಮಣಿದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾಗೇಂದ್ರ ರಾಜೀನಾಮೆಯ ಸುಳಿವನ್ನ ನೀಡಿದ್ರ ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ ಸತತವಾಗಿ ಬಿಜೆಪಿಗರು ಏನಿದ್ದಾರೆ ಹೋರಾಟವನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಮುಂಗಾರು ಅಧಿವೇಶನ ಏನಿದೆ ಈ ಪ್ರತಿಭಟನೆಯಲ್ಲೇ ಕಳೆದು ಹೋಯಿತು. ಹಾಗಾಗಿ ಅರ್ಧಕ್ಕದನ್ನ ಮೊಟಕುಗೊಳಿಸಾಯಿತು. ಅದಾದ ಮೇಲೆ ವಿಧಾನಸಭೆಯ ಹೊರಭಾಗದಲ್ಲಾಯಿತು, ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಆಯಿತು. ಈಗ ಪಾದಯಾತ್ರೆಗೂ ಕೂಡ ಸನ್ನದ್ಧರಾಗಿ ನಿಂತಿದ್ದಾರೆ ಬಿಜೆಪಿ ಅವರು. ಹಾಗಾದ್ರೆ ನಾಗೇಂದ್ರ ರಾಜೀನಾಮೆಯ ಸುಳಿವನ್ನ ಕೊಟ್ರ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ. ನಮ್ಮ ಪಕ್ಷದಲ್ಲಿದ್ದವರು ಶಿಸ್ತಿನ ಸಿಪಾಯಿಗಳು ಅಂತಂದ್ರೆ ನಾವು ಹೇಳಿದ ಮಾತು, ಪಕ್ಷ ಹೇಳಿದ ಮಾತು ಕೇಳತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಏನಾದ್ರೂ ಕೊಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ. ಪಕ್ಷ ಹೇಳಿದಂತೆ ಎಲ್ಲರೂ ಕೂಡ ಕೇಳ್ತಾರೆ ಅಂತ ಹೇಳ್ಕೊಂಡು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ರಾಜೀನಾಮೆಯ ಸುಳಿವನ್ನ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಂತಹ ಬೆನ್ನಲ್ಲೇ ಇದೀಗ ಈ ಒಂದು ಬೆಳವಣಿಗೆ ಆಗ್ತಾ ಇರೋದು. ಇಡೀ ಅಧಿವೇಶನವನ್ನೇ ನುಂಗ್ ಹಾಕಿತ್ತು ಈ ರಾಜೀನಾಮೆಯ ಗಲಾಟೆ. ಅಂತಂದ್ರೆ ಈ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗಿತ್ತು. ಆದ್ರೆ ವಿಪಕ್ಷದವರು ಮಾತ್ರ ಒಂದೇ ಆಗ್ರಹ, ಭ್ರಷ್ಟ ನಾಯಕನನ್ನ, ಶಾಸಕನನ್ನ ನೀವು ಸಚಿವನಾಗಿ ಸಚಿವ ಸ್ಥಾನದಲ್ಲಿ ಕೂರಿಸಿದ್ದೀರಿ, ಆತ ಅದಕ್ಕೆ ಅನರ್ಹ, ಆತನನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸೋವರೆಗೂ ಕೂಡ ನಾವು ಸದನವನ್ನ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಕೊಂಡು ಪಟ್ಟು ಹಿಡಿದಿತ್ತು. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರಿರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can say. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರಿರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can say. ನಮ್ಮ ಪಕ್ಷ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಚಿವ ನಾಗೇಂದ್ರ ಫೋನ್ ನಲ್ಲಿ ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ನಮ್ಮ ಸಮುದಾಯದ ಹೆಚ್ಚು ಶಾಸಕರು ಆಯ್ಕೆ ಆಗಿದ್ದಾರೆ, ಇದನ್ನ ಬಿಜೆಪಿ ಸಹಿಸಿಕೊಳ್ತಿಲ್ಲ ಅಂತ ಹೇಳಿಕೊಂಡು ನಾಗೇಂದ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಬಳ್ಳಾರಿಯಲ್ಲಿ ರಾಮುಲು ಹಾಗೂ ರೆಡ್ಡಿಯ ಹಿಡಿತವನ್ನ ಕಳ್ಕೊಂಡಿದ್ದಾರೆ ಈಗಾಗಲೇ ಅವರೆಲ್ಲರೂ ಕೂಡ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿಗರು. ಸದನ ನಡೆಯೋದಕ್ಕೂ ಕೂಡ ಇವರು ಬಿಡ್ಲಿಲ್ಲ ಅಂತ ಹೇಳ್ಕೊಂಡು ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ನಾಗೇಂದ್ರ ಅವರು ಕಾಲ್ ಮಾಡಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಇದೀಗ ನನ್ನ ವಿರುದ್ಧ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ವಿಪಕ್ಷದವರು ಪಕ್ಷಕ್ಕೆ ಪದೇ ಪದೇ ಮುಜುಗರ ಉಂಟು ಮಾಡ್ತಾ ಇದ್ದಾರೆ. ನನ್ನಿಂದ ಆಗ್ತಾ ಇರೋದು ಇದೆಲ್ಲವೂ ಕೂಡ ಪಕ್ಷಕ್ಕೆ ಮುಜುಗರ ತಪ್ಪಿಸೋಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಕೊಂಡು ನಾಗೇಂದ್ರ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಅಂದ್ರೆ ನನ್ನಿಂದಾಗಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ನನ್ನಿಂದಾಗಿ ಮುಂಗಾರು ಅಧಿವೇಶನ ಮೊಟಕುಗೊಳಿಸಲಾಗಿದೆ, ನನ್ನಿಂದಾಗಿ ಕಲಾಪದಲ್ಲಿ ಯಾವುದೇ ರೀತಿಯ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿಲ್ಲ. ಹಾಗಾಗಿ ಪಕ್ಷಕ್ಕೆ, ರಾಜ್ಯಕ್ಕೆ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು, ಆ ದೃಷ್ಟಿಯಿಂದ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಕೊಂಡು ಡಿಕೆ ಶಿವಕುಮಾರ್ಗೆ ನಾಗೇಂದ್ರ ಫೋನ್ ಮಾಡಿ ಹೇಳಿದಾರಂತೆ. ಹಾಗಾದ್ರೆ ನಾಗೇಂದ್ರ ರಾಜೀನಾಮೆ ಇಂಗಿತ ಯಾಕಾಗಿ ಬಂತು? ಬಿಜೆಪಿಯ ಪಾದಯಾತ್ರೆಗೆ ನಾಗೇಂದ್ರ ಅವರು ಹೆದರಿದ್ರ? ಅಂದ್ರೆ ಸುಮಾರು ದಿನಗಳಿಂದ ಪ್ರತಿಭಟನೆಗಳಾಗ್ತಾ ಇದೆ, ಬಿಜೆಪಿಗರು ಆಗ್ರಹ ಮಾಡ್ತಾ ಇದ್ದಾರೆ, ಕಲಾಪದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು, ಗದ್ದಲ, ಗಲಾಟೆಗಳಾಯಿತು. ಆವಾಗ್ಲೂ ಕೂಡ ನಾಗೇಂದ್ರ ಅವರು ಜಗ್ಲಿಲ್ಲ, ಬಗ್ಲಿಲ್ಲ. ಬಟ್ ಈಗ ಈ ರಾಜೀನಾಮೆ ಇಂಗಿತ ಯಾಕೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಬಿಜೆಪಿಯ ಪಾದಯಾತ್ರೆಗೆ ಬೆದರಿದ್ರ ಹಾಗಾದ್ರೆ ನಾಗೇಂದ್ರ? ಸದನ ನಡೆಯದಂತೆ ಬಿಜೆಪಿ ಹೋರಾಟವನ್ನ ಮಾಡ್ತು, ಅದಾದ್ಮೇಲೆ ಹೊರಭಾಗದಲ್ಲೂ ಕೂಡ ಪ್ರತಿಭಟನೆ ಮಾಡ್ತು. ಬೆಂಗಳೂರಲ್ಲಿ ಹೋರಾಟಕ್ಕೆ ಡೋಂಟ್ ಕೇರೆ ಅಂದಿರಲಿಲ್ಲ ಕಾಂಗ್ರೆಸ್ ಅವರು ಆಸ್ ವೆಲ್ ಆಸ್ ನಾಗೇಂದ್ರ ಕೂಡ. ಅದಾದ್ಮೇಲೆ ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆಗೆ ಬಿಜೆಪಿ ನಿರ್ಧಾರ ಮಾಡಿತ್ತು. 170 ಕಿಲೋಮೀಟರ್ ಉದ್ದದ ಪಾದಯಾತ್ರೆ ಆಗಿತ್ತು. ಬಳ್ಳಾರಿವರೆಗೆ ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಅದರ ಜೊತೆಗೆ ರಾಜ್ಯಾದ್ಯಂತ ಹೋರಾಟಕ್ಕೂ ಕೂಡ, ಧರಣಿಗೂ ಕೂಡ ಬಿಜೆಪಿಗರು ಪ್ಲಾನ್ ಮಾಡ್ಕೊಂಡಿದ್ರು. ಈ ಹೋರಾಟ, ಪ್ರತಿಭಟನೆ, ಧರಣಿ, ಆಗ್ರಹಕ್ಕೆ ಬೆದರದ ಕಾಂಗ್ರೆಸ್ ಈಗ ಪಾದಯಾತ್ರೆಗೆ ಬೆದರಿದ್ರ? ಈ ಕಾಂಗ್ರೆಸ್ನ ನಾಯಕರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ವರಿಷ್ಠರು ಹೇಳಿದ್ದ
ಅಥವಾ ನಾಗೇಂದ್ರ ಖುದ್ದು ಸ್ವಯಂ ನಿರ್ಧಾರನ ಈ ರಾಜೀನಾಮೆ ಕೊಡುವಂತಹ ವಿಚಾರ, ಇದೆಲ್ಲವೂ ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ ನಾಗೇಂದ್ರ ಅವರೇ ಕೊಡಬೇಕಾಗತ್ತೆ. ಹೈಕಮಾಂಡ್ ಏನಾದರೂ ಹೇಳಿ ನಿಮ್ಮಿಂದಾಗಿ ಕಲಾಪ ಆಗಿಲ್ಲ, ನಿಮ್ಮಿಂದಾಗಿ ಪ್ರತಿಭಟನೆಗಳಾಗ್ತಾ ಇದೆ, ನಿಮ್ಮ ವಿಚಾರವನ್ನ ಇಟ್ಕೊಂಡು ಈಗ ಬಿಜೆಪಿಗರಿಗೆ ಅದು ಅಸ್ತ್ರ ಆಗಿ ಪರಿಣಮಿಸ್ತಾ ಇದೆ, ಹಾಗಾಗಿ ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ಕೊಂಡೆಲ್ಲಾದ್ರೂ ಹೈಕಮಾಂಡ್ ಅವರು ಕಾಂಗ್ರೆಸ್ನ ನಾಯಕರಿಗೆ, ಡಿ ಕೆ ಶಿವಕುಮಾರ್ಗೆ ಆಸ್ ವೆಲ್ ಆಸ್ ನಾಗೇಂದ್ರ ಅವ್ರಿಗೂ ಕೂಡ ಹೇಳ್ತಾ, ಅಥವಾ ಇಲ್ಲಿ ನಾಗೇಂದ್ರ ಅವರೇ ಪಕ್ಷದ ಹಿತದೃಷ್ಟಿಯಿಂದ ಯಾವುದೇ ರೀತಿಯ ಮುಜುಗರ ಪಕ್ಷಕ್ಕೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಖುದ್ದು ಸ್ವಯಂ ಪ್ರೇರಿತರಾಗಿ ಇಲ್ಲಿ ರಾಜೀನಾಮೆ ಕೊಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗೆ ಖುದ್ದು ನಾಗೇಂದ್ರ ಅವರೇ ಉತ್ತರವನ್ನ ಕೊಡಬೇಕು. ಆದ್ರೆ ಸುಮಾರು ದಿನಗಳಿಂದ ಆಗ್ತಿರುವಂತಹ ಪ್ರತಿಭಟನೆಯ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಸಚಿವ ನಾಗೇಂದ್ರ ಪರವಾಗಿ ಇದ್ರು. ಅಂದ್ರೆ ಅವರ ಆರೋಪಿ ಅಲ್ಲ, ಇಲ್ಲಿ ಅವರ ಹೆಸರು ತಳುಕು ಹಾಕಿತ್ತು. ಹಣವನ್ನು ಕೂಡ ನಾವು ರಿಕವರಿ ಮಾಡಾಗಿದೆ, ಆಲ್ಮೋಸ್ಟ್ 80%. ಇನ್ನೊಂದು 20% ರಿಕವರಿ ಮಾತ್ರ ಬಾಕಿ ಇರೋದು. ಎಲ್ಲವೂ ಕೂಡ ಸಾಲ್ವ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಈ ರೀತಿ ನಾಗೇಂದ್ರ ಅವರನ್ನ ಎಳೆದು ತರುವಂತಹ ಕೆಲಸ, ಇದರಲ್ಲೂ ಕೂಡ ರಾಜಕಾರಣ ತರುವಂತಹ ಕೆಲಸವನ್ನು ನೀವು ಮಾಡಬಾರ್ದು ಅಂತ ಹೇಳ್ಕೊಂಡು ಸ್ವಪಕ್ಷದ ಶಾಸಕರು, ಸಚಿವರು ನಾಗೇಂದ್ರ ಪರವಾಗಿ ಬ್ಯಾಟ್ ಬೀಸ್ತಾನೆ ಇದ್ರು. ಆದ್ರೆ ಈಗ ಈ ಪ್ರತಿಭಟನೆ, ಈ ವಾಕ್ಸಮರ, ಈ ಗಲಾಟೆ, ಕಲಾಪದಲ್ಲಿ ದೊಡ್ಡ ಮಟ್ಟದಲ್ಲಿ ಗದ್ದಲ, ಇದ್ಯಾವುದಕ್ಕೂ ಕ್ಯಾರ್ ಮಾಡದ ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ನ ಪ್ರಮುಖ ನಾಯಕರು ನಾಗೇಂದ್ರ ಈಗ ಈ ಪಾದಯಾತ್ರೆಗೆ ಹೆದರಿದ್ರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಅದ್ರ ಜೊತೆಗೆ ವಿಪಕ್ಷಗಳದು ಇದು ಇಷ್ಟಕ್ಕೆ ನಾವು ಇದನ್ನ ಮುಗಿಸೋದಿಲ್ಲ, ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತೀವಿ, ರಾಜೀನಾಮೆ ಕೊಡ್ಸೋವರೆಗೂ ಕೂಡ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಕೊಂಡು ವಾರ್ನ್ ಮಾಡಿದ್ರಲ್ಲ, ಅದಕ್ಕೇನಾದ್ರೂ ಇಲ್ಲಿ ನಾಗೇಂದ್ರ ಹೆದರಿದ್ರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಸದನದ ಒಳಭಾಗದಲ್ಲಿ, ವಿಧಾನಸೌಧದ ಹೊರಭಾಗದಲ್ಲಿ, ಫ್ರೀಡಂ ಪಾರ್ಕ್ನಲ್ಲಿ ಸತತವಾಗಿ ಬಿಜೆಪಿಗರು ಹೋರಾಟವನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಈಗ ಪಾದಯಾತ್ರೆ ಸುದ್ದಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಕಡೆ ಇನ್ನೊಂದು ಸುದ್ದಿ ಏನಪ್ಪಾ ಅಂತಂದ್ರೆ, ನಾಗೇಂದ್ರ ಅವರು ರಾಜೀನಾಮೆಗೆ ಒಪ್ಪಿದ್ದಾರೆ, ಒಪ್ಪಿಗೆ ಸೂಚಿಸಿದ್ದಾರೆ, ಸಿಎಂ ಬಳಿ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರಾಜೀನಾಮೆ ಕೊಡುವಂತದ್ದು ಫಿಕ್ಸಾ? ರಾಜೀನಾಮೆ ಕೊಡ್ತಿರುವಂತಹ ಯಾವ ಕಾರಣಕ್ಕೆ ಅನ್ನೋದು ಹೇಳ್ತಾ ಹೋಗ್ಬೋದಾ? ಧನಶ್ರೀ ಪೂಜಾರಿ, ಬಹಳ ಪ್ರಮುಖವಾಗಿ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿರ್ತಕ್ಕಂಥ ಸನ್ನಿವೇಶ ಸೃಷ್ಟಿ ಆಯ್ತಾ ಅನ್ನುವಂಥ ರೀತಿಯಲ್ಲಿ ಕೂಡ ಈಗ ಚರ್ಚೆಗಳು ಉದ್ಭವ ಆಗ್ತದೆ. ಅದಕ್ಕೆ ಪೂರಕ ಎಂಬಂತೆ ಸಿಎಂ ಡಿ ಕೆ ಶಿವಕುಮಾರ್ ಒಂದಿಗೆ ಸಚಿವ ನಾಗೇಂದ್ರ ಅವರು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕುರಿತಂತೆ ಯಾವುದೇ ರೀತಿಯ ಚರ್ಚೆಗಳಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ನಾಗೇಂದ್ರ ಅವರ ರಾಜೀನಾಮೆ ಅನಿವಾರ್ಯ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದಕ್ಕೆ ಬಹಳ ಪ್ರಮುಖ ಕಾರಣ ಅಂತಂದ್ರೆ, ಒಂದು ರಾಜಕೀಯ ಒತ್ತಡ, ಇನ್ನೊಂದು ಕಾನೂನಿನ ಒತ್ತಡ. ಈಗಾಗಲೇ ಬಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಇಡಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಅವರ ಬೇಲ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸಾಕಷ್ಟು ತಯಾರಿಗಳನ್ನು ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಅದರ ನಡುವೆ ಸಿಬಿಐ ಕೂಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ಅನುಮತಿಯನ್ನು ಕೂಡ ಕೇಳಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ನಾಗೇಂದ್ರ ಅವರಿಗೆ ಕಾನೂನಿನ ಸಂಕಷ್ಟವೂ ಕೂಡ ಇರುವಂತದ್ದು. ಇದರ ಜೊತೆಗೆ ವಿಪಕ್ಷಗಳು ನಾಗೇಂದ್ರ ಅವರ ರಾಜೀನಾಮೆಯನ್ನ ಆಗ್ರಹಿಸಿ ಸತತವಾಗಿ ಹೋರಾಟ ಮಾಡ್ತಿವೆ. ಅದು ಮುಂಗಾರು ಅಧಿವೇಶನದಲ್ಲಿರಬಹುದು, ಜೊತೆಗೆ ಅಧಿವೇಶನದ ಹೊರಭಾಗದಲ್ಲೂ ಕೂಡ ಅವರು ಪ್ರತಿಭಟನೆಗಳನ್ನ ಮಾಡಿದ್ರು. ಈಗ ಪಾದಯಾತ್ರೆಗೂ ಕೂಡ ಬಿಜೆಪಿ ಕರೆಯನ್ನ ಕೊಟ್ಟಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ಸಂಪುಟದಲ್ಲಿ ಉಳಿಸಿಕೊಂಡಂತ ಸಂದರ್ಭದಲ್ಲಿ ಅದು ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ತರಿಸಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಅವರನ್ನ ಯಾವ ರೀತಿಯಾಗಿ ಅವರನ್ನ ರಾಜೀನಾಮೆ ಕೊಡಿಸಬೇಕು ಅನ್ನೋ ರೀತಿಯಲ್ಲಿಯೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಾಕಷ್ಟು ಒತ್ತಡಗಳಿದೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿತ್ತು. ಇದರೆಲ್ಲದರ ನಡುವೆ ಈಗ ಸಚಿವ ನಾಗೇಂದ್ರ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ರಾಜೀನಾಮೆಗೆ ನಾನು ಕೊಡೋದಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದಾರೆ ಅನ್ನುವಂಥ ವದಂತಿಗಳು ಕೂಡ ಹರಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವ ನಾಗೇಂದ್ರ ಅವರು ಮಾಧ್ಯಮ ಪ್ರಕಟಣೆಯ ಮೂಲಕವಾಗಿ ಸ್ಪಷ್ಟವಾಗಿ ಹೇಳಿರುವಂತದ್ದು, ಯಾವುದೇ ರೀತಿಯ ಮಾತುಕತೆಗಳಾಗಿಲ್ಲ ಅನ್ನುವಂಥದ್ದು. ಇದೆಲ್ಲದರ ನಡುವೆ ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೂ ಕೂಡ ತೆರಳುತ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರೊಂದಿಗೆ ಮಾತುಕತೆಯನ್ನು ಮಾಡಿ ನಾಗೇಂದ್ರ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಈಗಾಗಲೇ ಸರ್ಕಾರಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಮಾಡ್ತದೆ. ಅದು ಪ್ರತಿಭಟನೆ ಮುಖೇನವಾಗಿರ್ಬೋದು, ಪಾದಯಾತ್ರೆ ಮುಖೇನವಾಗಿಯೂ ಇರ್ಬೋದು. ಈ ರೀತಿಯಾಗಿ ಒತ್ತಡವನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನ ಈಗಾಗಲೇ ವಿಪಕ್ಷಗಳು ಮಾಡ್ತಿರುವಂತಹ ಕಾರಣಕ್ಕಾಗಿ ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಸ್ಯೆ ಆಗಬಹುದು, ಜೊತೆಗೆ ಸರ್ಕಾರಕ್ಕೆ ಇನ್ನಷ್ಟು ಕೆಟ್ಟ ಹೆಸರು ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇರುವಂತದ್ದು. ಜೊತೆಗೆ ಸಚಿವ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನಾದರೂ ತನಿಖಾ ಸಂಸ್ಥೆಗಳು ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಅದು ಇನ್ನಷ್ಟು ಸರ್ಕಾರಕ್ಕೆ ಮುಜುಗರನ್ನು ತರಿಸುವಂತ ಸಾಧ್ಯತೆಯೂ ಕೂಡ ಇರುವಂತಹ ಕಾರಣಕ್ಕಾಗಿ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಯೂ ಕೂಡ ಇರುವಂತದ್ದು. ಇವತ್ತು ನಾಗೇಂದ್ರ ಅವರು
ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗ್ತಾರೆ ಅನ್ನುವಂತ ಮಾಹಿತಿಯೂ ಕೂಡ ಇದೆ. ಅದರ ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಅಲ್ಲಿ ಹೈಕಮಾಂಡ್ ನಾಯಕರೊಂದಿಗೆ ಒಂದು ಸ್ಪಷ್ಟವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಲ್ಲಿ ಮಾತುಕತೆಯ ಬಳಿಕ ಒಂದು ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಯೂ ಕೂಡ ಇರುವಂತದ್ದು. ಧನುಶ್ರೀ ಪೂಜಾರಿ, ಕಾರ್ತಿಕ್, ಈಗ ಒಂದ್ ಕಡೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತದೆ, ಯಕ್ಷ ಪ್ರಶ್ನೆ ಆಗ್ತದೆ. ಏನಪ್ಪಾ ಅಂತಂದ್ರೆ ನಮ್ಮ ಪಕ್ಷದವರು ಶಿಸ್ತಿನ ಸಿಪಾಯಿಗಳು, ಪಕ್ಷ ಹೇಳ್ದಂಗೆ ಕೇಳುತ್ತೆ ಅಂತ. ಈಗ ರಾಜೀನಾಮೆ ಕೊಡ್ತಿರುವಂತಹ ವಿಚಾರ ಸದ್ದಲ್ಲಿದೆಯಲ್ಲ, ಇಲ್ಲಿ ಏನಾದ್ರೂ ಸ್ವಯಂ ಪ್ರೇರಿತವಾಗಿ ನಾಗೇಂದ್ರ ಅವರು ಖುದ್ದು ಅವರ ನಿರ್ಧಾರ ಮಾಡ್ಕೊಂಡು ಅವರು ಕೊಡ್ತಾ ಇರೋದಾ, ಅಥವಾ ಹೈಕಮಾಂಡ್ ಏನಾದ್ರೂ ಪ್ರೆಷರ್ ಹಾಕ್ತಿದೆಯಾ ಅಂದ್ರೆ ನಿಮ್ಮಿಂದಾಗಿ ಮುಜುಗರ ಆಗ್ತಾ ಇದೆ, ನೀವೇ ಈಗ ವಿಪಕ್ಷದವರಿಗೆ ಅಸ್ತ್ರ ಆಗ್ತಿದ್ದೀರಾ, ಆ ರೀತಿ ಏನಾದ್ರೂ ಹೈಕಮಾಂಡ್ ಮಟ್ಟದಲ್ಲಿ ಪ್ರೆಷರ್ ಬೀಳ್ತಾ ಇದೆಯಾ ನಾಗೇಂದ್ರ ಮೇಲೆ? ಹೇಗೆ ಧನುಶ್ರೀ ಪೂಜಾರಿ, ನಿಶ್ಚಿತವಾಗಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಮುಜುಗರವೂ ಕೂಡ ಆಗ್ತದೆ. ಅದು ಸದನದ ಒಳಗೆ ಯಾವಾಗ ವಿಪಕ್ಷಗಳು ನಿರಂತರವಾಗಿ ಧರಣಿಯನ್ನ ಮಾಡ್ತು, ಆ ಒಂದು ಧರಣಿಯ ಕಾರಣಕ್ಕಾಗಿ ಅಧಿವೇಶನವನ್ನ ಮೊಟಕುಗೊಳಿಸಬೇಕಾದಂತ ಸಂದರ್ಭವೂ ಕೂಡ ಎದುರಾಯಿತು. ಇದು ಒಂದ್ ಕಡೆ ವಿಪಕ್ಷಗಳು ಒತ್ತಡವನ್ನ ಯಾವ ರೀತಿಯಾಗಿ ಸೃಷ್ಟಿ ಮಾಡಿದ್ದೇವೆ ಅನ್ನೋದನ್ನ ಗೊತ್ತುಪಡಿಸ್ತಾ ಇದೆ. ಜೊತೆಗೆ ಇಲ್ಲಿ ನಾಗೇಂದ್ರ ಅವರನ್ನ ರಾಜೀನಾಮೆ ಪಡೆದೇ ಇರತಕ್ಕಂಥ ಸಂದರ್ಭದಲ್ಲಿ ಏನಾದ್ರೂ ಅವರನ್ನ ತನಿಖಾ ಸಂಸ್ಥೆಗಳು ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಅದು ಸರ್ಕಾರಕ್ಕೆ ಇನ್ನಷ್ಟು ಮುಜುಗರವನ್ನು ಕೂಡ ತರಿಸಬಹುದು. ಈ ಒಂದು ಲೆಕ್ಕಾಚಾರವೂ ಕೂಡ ಇದೆ. ಇದೆಲ್ಲದರ ನಡುವೆ ನಾಗೇಂದ್ರ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಇವತ್ತು ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿಯೂ ಕೂಡ ಲಭ್ಯವಾಗಿರುವಂತದ್ದು. ಆ ಸಂದರ್ಭದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರೊಂದಿಗೆ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಮುಕ್ತವಾಗಿ ಅವರು ಮಾತುಕತೆಯನ್ನು ಕೂಡ ಮಾಡಬಹುದು. ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾಗೇಂದ್ರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ರಾಜೀನಾಮೆಯನ್ನು ಅವರು ಪಡಿತಾರ ಇಲ್ವಾ ಅನ್ನುವಂಥದ್ದನ್ನ ಹೇಳುವ ಬದಲು ನಮ್ಮ ಪಕ್ಷದಲ್ಲಿ ಇರುವಂತಹ ಶಾಸಕರಿರ್ಬೋದು, ಸಚಿವರಿರ್ಬೋದು, ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಒಂದೊಮ್ಮೆ ರಾಜೀನಾಮೆ ಕೊಡಬೇಕಾದಂತ ಸನ್ನಿವೇಶ ಎದುರಾದಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರು ಕೂಡ ರಾಜೀನಾಮೆಗೆ ಶಿಸ್ತಿನ ಸಿಪಾಯಿಯಾಗಿ ಅವರು ಕೊಡ್ತಾರೆ, ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಅಣತಿಯಂತೆ ಅವರು ನಡ್ಕೊಳ್ತಾರೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಂತೆ ಕಾಣಿಸ್ತದೆ. ಒಟ್ಟಾರೆಯಾಗಿ ವಿಪಕ್ಷಗಳು ಈಗಾಗಲೇ ಪಾದಯಾತ್ರೆಗೂ ಕೂಡ ಘೋಷಣೆ ಮಾಡಿರುವಂತಹ ಕಾರಣಕ್ಕಾಗಿ ಇದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಜೊತೆಗೆ ಸಚಿವರಾಗಿ ಅವರನ್ನ ಮುಂದುವರೆಸಿದ ಸಂದರ್ಭದಲ್ಲಿ ಪಕ್ಷಕ್ಕೆ ಮತ್ತು ಸಾಕಷ್ಟು ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇರುವಂತದ್ದು. ಜೊತೆಗೆ ನಿರಂತರವಾಗಿ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನು ವಿಪಕ್ಷಗಳು ಕೊಟ್ಟಿರುವಂತಹ ಕಾರಣಕ್ಕಾಗಿ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರುವಂತಹ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳಬೇಕಾಗಿದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರೊಂದಿಗೆ ನಾಳೆ ಬಹುತೇಕವಾಗಿ ಮಾತುಕತೆಯನ್ನು ಕೂಡ ಮಾಡ್ತಾರೆ. ಹೈಕಮಾಂಡ್ ನಾಯಕರು ಯಾವ ರೀತಿಯ ಸಲಹೆಗಳನ್ನ ಕೊಡ್ತಾರೆ ಅದರಂತೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರಕ್ಕೆ ಬರುವಂತ ಎಲ್ಲ ಲಕ್ಷಣಗಳು ಕೂಡ ಇರುವಂತ